ವೆಲ್ಕಮ್ ಟು ಏನಪ್ಪ ಅಂದರೆ ಇಲ್ಲಿ ಕೊಕೊನೆಟ್ ಆಯಿಲ್ ಪ್ಯೂರು ತಾಜಾ ಕೊಕೊನೆಟ್ ಆಯಿಲು ತಂದಿದ್ದಾರೆ. ನಮ್ಮ ಮನೆಯವ್ರ ಕಂಪ್ನಿಯಲ್ಲಿ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮನೆಯಲ್ಲಿ ಫಸ್ಟಿಗೆ ಕೋಲ್ಗೇಟು ಮತ್ತು ಫೇಸ್ ಕ್ರೀಮು, ಸೋಪು ಎಲ್ಲ ತಂದಿದ್ದಾರೆ. ಮತ್ತು ಮಕ್ಕಳಿಗೆ ಬುದ್ಧಿಶಕ್ತಿ ಮೈಂಡ್ ಚುರುಕಾಗುತ್ತೆ ಅಂತ ನುಗ್ಗೆಕಾಯಿ ಪೌಡ್ರು ಈ ಊಟದ ಟೈಮಲ್ಲಿ ಪುಡಿ ಅದು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರ್ತಾ ಇದ್ದೀನಿ. ತುಂಬಾ ಚೆನ್ನಾಗೈತೆ. ಖಾಲಿ ಹೊಟ್ಟೆಲಿ ಕುಡಿತಾ ಬಂದಾಗ ಇದು ಒಂದು ಹೊಟ್ಟೆ ಕರಳು ಆಗಲಿ ಮತ್ತು ಸ್ಕಿನ್ ಗ್ಲೋ ಬರೋದು, ಆ ಥರ ಮೈ ನೋವು ಅದೆಲ್ಲ ಕಮ್ಮಿ ಆಗುತ್ತೆ. ನಮಗೆ ಹೊಟ್ಟೆನಿಂದ ಎಲ್ಲ ನೋವುಗಳು ಅದೆಲ್ಲ ಕಾಣುತ್ತೆ. ನಮ್ಮದು ಎಲ್ಲ ಹೊಟ್ಟೆ ಕರುಳೆಲ್ಲ ನೀಟಾಗಿತ್ತಂದರೆ ನಮಗೆ ಯಾವುದು ಮುಂದೆ ಏನೂ ಪ್ರಾಬ್ಲಮ್ ಬರಲ್ಲ ಅಂತ ಅಂದರೆ ಈ ಥರ ಬೆಳಗಿನ ಜಾವ ಎದ್ದ ತಕ್ಷಣ ಒಂದು ಸ್ಪೂನು ಎಣ್ಣೆ ಕುಡ್ಕೊಂಡು ಕೆಲಸ ಮಾಡಿದ್ರೆ 1 ಅವರ್ ಬಿಟ್ಟು ಟೀ ಕಾಫಿ ಆದರೂ ಕುಡ್ಕೋಬೋದು. ಆದರೆ ಕುಡ್ದಿಲ್ಲ ಅಂದರೂ ಒಳ್ಳೆಯದಿಲ್ಲ ಟೀ ಕಾಫಿ. ಹಾಗಾಗಿ ಇಲ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ಬ್ರಷ್ ಮಾಡ್ಕೊಂಡು ಕೂತಿದ್ದೆ. ಆಮೇಲೆ ಓಪನ್ ಮಾಡಿದ್ದೆ. ಓಪನ್ ಮಾಡಿ ಇವಾಗ ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ನನ್ನ ಕೈಗೆ ವೇಟ್ ತಡೆಯೋಕ್ಕಾಗ್ತಾಯಿದ್ದಿಲ್ಲ. ಹಾಗಾಗಿ ಅದು ಓಪನ್ನು ಒಂದು ಸಣ್ಣ ಪಿನ್ನಲ್ಲಿ ಮಾಡಿದ್ದೆ. ಅದು ಗಟ್ಟಿ ಪ್ರೆಶ್ ಮಾಡಿ ತೆಗಿಬೇಕಿತ್ತು. ಆಮೇಲೆ ಕ್ಯಾಪ್ ಓಪನ್ ಮಾಡಿ ನಾನು ಸ್ಪೂನಲ್ಲಿ ಹಾಕ್ಕೊಂಡು ಕುಡಿದೆ. ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಕೊಕೊನೆಟ್ ಬೆಳಗಿನ ಜಾವ ಎದ್ದ ತಕ್ಷಣ ಕುಡಿತಾ ಬಂದಾಗೆ ನಮ್ದು ಹೆಲ್ತ್ಫುಲ್ದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂತ ನಾವು ಪ್ರೆಸೆಂಟ್ ಅದು ಯೂಸ್ ಮಾಡ್ತಾಯಿದ್ದು ಸೋಪು, ಕ್ರೀಮು, ಕೋಲ್ಗೇಟು ಅಷ್ಟು, ಮತ್ತು ಮಕ್ಕಳದು ರಾಗಿ ನುಗ್ಗೆಕಾಯಿ ಪೌಡ್ರು ಯೂಸ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಇದೆ ಅಂತಲೇ ಹೇಳ್ಬೋದು. ಸೋಪ್ ಥರ ಮತ್ತು ಚೆನ್ನಾಗಿ ಸ್ಕಿನ್ನು ಗ್ಲೋ ಬರ್ತೈತೆ. ಮತ್ತು ಈ ಕೊಳೆನೂ ಬೇಗ ಇವಾಗ ಸೋಪ್ ಹಚ್ತಾನ ಕೆಲವೊಂದು ಸೋಪುಗಳು ನೊರೆ ವೈಟ್ ಹಂಗೆ ಇರುತ್ತಲ್ಲ, ಇದು ಇರಲ್ಲ ಆ ಥರ. ಹಾಗಾಗಿ ಸೋಪು ಮತ್ತು ಕೋಲ್ಗೇಟ್ ಒಂಥರ ಬ್ರಷ್ ಮಾಡಿ ಒಂಥರ ಇವಾಗ ಊಟ ಆದಮೇಲೆ ಸೋಂಪು ತಿಂತೀವಲ್ಲ ಆ ಥರ ಫ್ಲೇವರ್ ಕೊಡುತ್ತೆ. ಬ್ರಷ್ ಮಾಡಿ ಇದು ಮಾಡೋಕ್ಕೆ ಏನೋ ಒಂಥರ ಫೀಲ್ ಕೊಡುತ್ತೆ ಕೋಲ್ಗೇಟು. ತುಂಬಾ ಚೆನ್ನಾಗೈತೆ ಅಂತಲೇ ಹೇಳ್ಬೋದು. ನೋಡಿ, ಬೆಳಗ್ಗೆ ಟೈಮು ಎದ್ದು ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಏನು ಯೂಸ್ ಅಂತ ನೋಡೋಣ.